Welcome to my English class. I am your Mahesh Magdum sir from Mahesh Magdum Knowledge World. Learn, grow, succeed. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮೇನ್ ಕ್ವಶನ್ ನಂಬರ್ 13, ಸಬ್ ಕ್ವಶನ್ ನಂಬರ್ 37ನಲ್ಲಿ ಬರತಕ್ಕಂತಹ ಕಾಂಪೋಸಿಷನ್ ಕ್ವಶನ್ ಆಗಿರತಕ್ಕಂಥ ಎಸ್ಸೆ ರೈಟಿಂಗ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವಾಗ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿ 40 ಅಂಕಗಳ ಗ್ರಾಮರ್ ಮತ್ತು ಕಾಂಪೋಸಿಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಸಿಲೆಬಸ್ಸನ್ನು ನಾವು ಫಸ್ಟ್ ಸೆಮಿಸ್ಟ್ರಲ್ಲಿ ಮುಗಿಸ್ಬೇಕಾಗಿದೆ. ಯಾಕಂತಂದರೆ SA1 ಎಕ್ಸಾಮ್ನಲ್ಲಿ ಎಲ್ಲ 40 ಅಂಕಗಳ ಗ್ರಾಮರ್ ಮತ್ತು ಕಾಂಪೋಸಿಷನ್ ಸಿಲೆಬಸ್ ಬರುತ್ತೆ. 16 ಮಾರ್ಕ್ಸ್ ಗ್ರಾಮರು, 24 ಮಾರ್ಕ್ಸ್ ಕಾಂಪೋಸಿಷನು. ಸೊ ಹೀಗಾಗಿ ಈ ಒಂದು ಮೊದಲನೆಯ ಅರ್ಧದಲ್ಲಿ ಫಸ್ಟ್ ಟರ್ಮ್ನಲ್ಲಿ ನಾವು ಎಲ್ಲ ಗ್ರಾಮರ್ ಮತ್ತು ಕಾಂಪೋಸಿಷನ್ ಸಿಲೆಬಸ್ಸನ್ನು ಮುಗಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಗ್ರಾಮರ್ಗಳ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಸೊ ಇವಾಗ ಕಾಂಪೋಸಿಷನ್ನಲ್ಲಿ ನಾವು ಎಡಿಟಿಂಗ್ ಎರರ್ಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀವಿ. ಇವಾಗ ಎಸ್ಸೆ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಒಂದು 4 ಅಂಕದ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತೀವಿ. ಸೊ ಹಾಗಾದರೆ ಎಸ್ಸೆ ಅಂತಂದರೆ ಏನು? ಅ ಗುಡ್ ಎಸ್ಸೆ ಈಸ್ ನಾಟ್ ಅಬೌಟ್ ಯೂಸಿಂಗ್ ಡಿಫಿಕಲ್ಟ್ ವರ್ಡ್ಸ್. ಉತ್ತಮವಾಗಿರ್ತಕ್ಕಂಥ ಪ್ರಬಂಧ ಅಂತಂದರೆ ಬಹಳ ಕಠಿಣವಾಗಿರ್ತಕ್ಕಂಥ ಪದಗಳನ್ನು ಬಳಸಿ ಬರೀತಕ್ಕಂಥ ಪ್ರಬಂಧ ಅಲ್ಲ. ಇಟ್ ಈಸ್ ಅಬೌಟ್ ಎಕ್ಸ್ಪ್ರೆಸ್ಸಿಂಗ್ ಐಡಿಯಾಸ್ ಕ್ಲಿಯರ್ಲಿ, ಲಾಜಿಕಲಿ ಆ್ಯಂಡ್ ಕರೆಕ್ಟ್ಲಿ. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು, ಇಲ್ಲಿ ಐಡಿಯಾಸ್ಗಳ ಎಕ್ಸ್ಪ್ರೆಷನ್ ಬಹಳ ಮುಖ್ಯವಾಗಿರ್ತದೆ. ಸ್ಪಷ್ಟತೆ ಇರಬೇಕು, ಒಂದು ಸರಿಯಾದ ಕ್ರಮದಲ್ಲಿ ಸಹ ಸಂಬಂಧ ಇರಬೇಕು, ಮತ್ತು ಒಟ್ಟಾರೆ ಒಂದು ಓವರಾಲ್ ಇಂಪ್ರೆಷನ್ ಎಸ್ಸೆದು ಚೆನ್ನಾಗಿರಬೇಕು. ಆ ನಿಟ್ಟಿನಲ್ಲಿ ಉತ್ತಮವಾಗಿರ್ತಕ್ಕಂತಹ ಎಸ್ಸೆ ರೈಟಿಂಗನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಹತ್ವದ ಟಿಪ್ಸ್ಗಳನ್ನು ಕೊಡೋದ್ರ ಮೂಲಕ ಈ ಒಂದು ಎಸ್ಸೆ ರೈಟಿಂಗ್ ಹೇಗಿರಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲನ್ನು ಇವತ್ತಿನ ಸೆಷನ್ನಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಸೊ ಇಂಪಾರ್ಟೆನ್ಸ್ ಆಫ್ ಎಸ್ಸೇಸ್ ಇನ್ ದ SSLC ಇಂಗ್ಲೀಷ್ ಎಕ್ಸಾಮಿನೇಷನ್. ಸೊ ಇಡೀ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಲೆಟರ್ ರೈಟಿಂಗ್ ಹೊರತುಪಡಿಸಿದರೆ 4 ಅಂಕಗಳನ್ನು ಕೊಡ್ತಕ್ಕಂಥ ಒಂದು ಮಹತ್ವದ ಪ್ರಶ್ನೆ ಇದಾಗಿದೆ. ಸೊ ಎಸ್ಸೆ ರೈಟಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಇನ್ ದ SSLC ಇಂಗ್ಲೀಷ್ ಎಕ್ಸಾಮಿನೇಷನ್. ಇಟ್ ಟೆಸ್ಟ್ಸ್ ಅ ಸ್ಟೂಡೆಂಟ್ಸ್ ಅಬಿಲಿಟಿ ಟು ಆರ್ಗನೈಸ್ ಐಡಿಯಾಸ್, ಯೂಸ್ ಕರೆಕ್ಟ್ ಗ್ರಾಮರ್ ಆ್ಯಂಡ್ ಎಕ್ಸ್ಪ್ರೆಸ್ ಥಾಟ್ಸ್ ಕ್ಲಿಯರ್ಲಿ. ಅ ವೆಲ್ ರಿಟನ್ ಎಸ್ಸೆ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ ದ ಓವರಾಲ್ ಸ್ಕೋರ್. ಸೊ ಇಲ್ಲಿ ಎಸ್ಸೆ ರೈಟಿಂಗು ಇದೊಂದು ವಿದ್ಯಾರ್ಥಿಗಳ ಬರವಣಿಗೆಯ ಕೌಶಲ್ಯವನ್ನು ಪರೀಕ್ಷೆ ಮಾಡ್ತಕ್ಕಂತಹ ಮತ್ತು ಮಕ್ಕಳು ಯಾವ ರೀತಿಯಾಗಿ ತಮ್ಮ ಜ್ಞಾನವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸ್ತಾರೆ ಅಂತಕ್ಕಂಥದ್ದು, ಮತ್ತು ವ್ಯಾಕರಣದ ಬಳಕೆ ಮತ್ತು ತಮ್ಮ ವಿಚಾರಗಳ ಒಂದು ಲಹರಿಯನ್ನು ಯಾವ ರೀತಿಯಾಗಿ ಹಂತ ಹಂತವಾಗಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ಕ್ವಶನ್ನು. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಓವರಾಲ್ ಸ್ಕೋರನ್ನು ಇಂಪ್ರೂವ್ ಮಾಡಿಕೊಳ್ಳಲಿಕ್ಕೆ ಈ ಎಸ್ಸೆ ರೈಟಿಂಗ್ ಕೂಡ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಶ್ನೆಯಾಗಿದೆ. ಸೊ ಟಿಪ್ಸ್ ಟು ಸ್ಕೋರ್ ಹೈ ಇನ್ ಎಸ್ಸೆ ರೈಟಿಂಗ್. ಸೊ ಈ ಒಂದು ಪ್ರಬಂಧ ಪ್ರಶ್ನೆಯನ್ನು ಉತ್ತಮವಾಗಿ ಬರೆದು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ, ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಕೇರ್ಫುಲಿ. ಸೊ ಇವಾಗ ಕೊಟ್ಟಿರ್ತಕ್ಕಂಥ ವಿಷಯ ಯಾವುದು ಅನ್ನೋದನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಸೊ ನಮ್ಮ ಕ್ವಶನ್ ಪೇಪರಲ್ಲಿ 3 ವಿಷಯಗಳನ್ನು ಕೊಟ್ಟಿರ್ತಾರೆ. ಆ 3 ವಿಷಯಗಳ ಪೈಕಿ ಯಾವುದಾದ್ರೂ ಒಂದು ವಿಷಯದ ಮೇಲೆ ನಾವು ಪ್ರಬಂಧ ಬರೀಬೇಕಾಗತ್ತೆ. ಸೊ ಹೀಗಿರುವಾಗ ನನಗೆ ಯಾವ ವಿಷಯದ ಮೇಲೆ ಪ್ರಭುತ್ವ ಇದೆ, ಯಾವ ವಿಷಯದ ಬಗೆಗಿನ ಜ್ಞಾನ ಸಂಗ್ರಹ ನನ್ನಲ್ಲಿ ಇದೆ ಅನ್ನೋದನ್ನು ನಿರ್ಧರಿಸಿಕೊಂಡು ಆ 3 ವಿಷಯಗಳ ಪೈಕಿ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ. ಇನ್ನು ಎರಡನೇದಾಗಿ, ಆ ಆಯ್ಕೆ ಮಾಡಿಕೊಂಡಂಥ ವಿಷಯವನ್ನು ನಾವು ಈಗ ಪ್ರಬಂಧ ರೂಪದಲ್ಲಿ ಬರೀಬೇಕಾದ್ರೆ ಆ ಪ್ರಬಂಧದ ಪ್ರಾರಂಭ ಹೇಗಿರಬೇಕು? ಯಾಕೆಂತಂದರೆ ಅ ವೆಲ್ ಬಿಗಿನ್ ಈಸ್ ಹಾಫ್ ಡನ್ ಅಂತಕ್ಕಂಥ ಒಂದು ಮಾತಿದೆ. ಸೊ ಅದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಇಂಟ್ರೊಡಕ್ಷನನ್ನು ಬರೀಬೇಕು. ಸೊ ಆ ಇಂಟ್ರೊಡಕ್ಷನ್ ಓದಿದರೆ ಇಡೀ ಎಸ್ಸೆ ಏನೇನು ಒಳಗೊಂಡಿದೆ ಅನ್ನೋದು ಅರ್ಥ ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಇಂಟ್ರೊಡಕ್ಷನನ್ನು ಸಿದ್ಧಪಡಿಸ್ಕೋಬೇಕು. ಸೊ ಇಂಟ್ರೊಡಕ್ಷನ್ ಆದ ನಂತರ ಆರ್ಗನೈಸ್ ಐಡಿಯಾಸ್ ಇಂಟು ಪ್ಯಾರಾಗ್ರಾಫ್ಸ್. ಸೊ ಹಂತ ಹಂತವಾಗಿ
ಒಂದೊಂದಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಡೆವಲಪ್ಮೆಂಟ್ ಹಂತದಲ್ಲಿ ಒಂದೊಂದಾಗಿ ವಿಚಾರಗಳನ್ನು ಪರಸ್ಪರ ಸಹಸಂಬಂಧ ಹೊಂದಿರುವಂತೆ ಅವುಗಳನ್ನು ಆರ್ಗನೈಸ್ ಮಾಡಬೇಕಾಗಿದ್ರು ಬಹಳ ಮುಖ್ಯ. ಇನ್ನು ಯೂಸ್ ಸಿಂಪಲ್ ಆ್ಯಂಡ್ ಕರೆಕ್ಟ್ ಇಂಗ್ಲೀಷ್. ಸೊ ಇಲ್ಲಿ ಭಾಷಾ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಕ್ಕಂಥ ಅವಕಾಶ ಇಲ್ಲ. ಕೇವಲ ಒಂದು ಸರಳವಾಗಿರ್ತಕ್ಕಂತಹ ಮತ್ತು ವ್ಯಾಕರಣಬದ್ಧವಾಗಿರ್ತಕ್ಕಂತಹ ವಾಕ್ಯಗಳ ಮೂಲಕ ಪ್ರಬಂಧ ರಚನೆ ಒಂದು ಉತ್ತಮವಾಗಿರ್ತಕ್ಕಂಥ ವಿಧಾನ. ಇದರ ಜೊತೆಗೆ ಇನ್ಕ್ಲೂಡ್ ರೆಲೆವೆಂಟ್ ಎಕ್ಸಾಂಪಲ್ಸ್, ಸ್ಟ್ಯಾಟಿಸ್ಟಿಕ್ಸ್ ವೆರ್ ಎವರ್ ಪಾಸಿಬಲ್. ಸೊ ಈ ಪ್ರಬಂಧವನ್ನು ನಾವು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಗತ್ಯವಿರುವಲ್ಲಿ ಉದಾಹರಣೆಗಳನ್ನು, ಅಂಕಿಅಂಶಗಳನ್ನು ಸೇರಿಸುವುದು ಕೂಡ ಒಂದು ಪ್ರಬಂಧ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಮಾಡ್ತದೆ. ಸೊ ಇನ್ನಿಷ್ಟೆಲ್ಲ ಆದ ನಂತರ ಕೊನೆಗೆ ಇಡೀ ಎಸ್ಸೆಯನ್ನು ಸಮರೈಸ್ ಮಾಡಿ ಬರೀತಕ್ಕಂತಹ ಕನ್ಕ್ಲೂಷನ್ ಕೂಡ ಇಲ್ಲಿ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಸೊ ಒಟ್ಟಾರೆ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಬಂಧವನ್ನು ಬರೀಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಗಮನಿಸದಲ್ಲಿ ಇಟ್ಕೋಬೇಕು. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನು, ಆಮೇಲೆ ಡೆವಲಪ್ಮೆಂಟು, ಆಮೇಲೆ ಕನ್ಕ್ಲೂಷನು. ಸೊ ಈ 3 ಹಂತದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಎಸ್ಸೆ ರೈಟಿಂಗನ್ನು ಮಾಡಬೇಕಾಗ್ತದೆ. ಸೊ ಈ ಅಂಶಗಳನ್ನು ವಿದ್ಯಾರ್ಥಿಗಳು ಗಮನದಲ್ಲಿಡಬೇಕು. ಸೊ ಇವಾಗ ನಮ್ಮ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಈ ಎಸ್ಸೆ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಟಾಪಿಕ್ಸ್ಗಳನ್ನು ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಇವಾಗ ನೀವು ಅದನ್ನು ಕನ್ನಡದಲ್ಲಿ ನೋಡಿದರೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಂಥ ಕ್ಯಾಟಗರಿಗಳನ್ನು ಅಲ್ಲಿ ಕೊಟ್ಟಿಲ್ಲ. ಬಟ್ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಟಾಪಿಕ್ಸ್ಗಳು ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಮುಖ್ಯವಾಗಿ ಬರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್. ಇಲ್ಲಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ಸ್ ಸಂಬಂಧಪಟ್ಟಂತೆ 2 ಎಸ್ಸೆ ಬರೋ ಚಾನ್ಸಸ್ ಇದೆ. ಒಂದು ಏರ್ ಪೊಲ್ಯೂಷನ್ನು, ಇನ್ನೊಂದು ವಾಟರ್ ಪೊಲ್ಯೂಷನ್ನು. ಸೊ ನಾವು 2026 ಅಕಾಡೆಮಿಕ್ ಇಯರಲ್ಲಿ ನೋಡಿದರೆ 4 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ, 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳಲ್ಲಿ ಮತ್ತು 2 ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳಲ್ಲಿ ಏರ್ ಪೊಲ್ಯೂಷನ್ ಎಸ್ಸೆ ಬಂದಿತ್ತು. ಸೊ ಹೀಗಾಗಿ ಯಾವುದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವು ತೆಗೆದು ನೋಡಿದಾಗ ಪೊಲ್ಯೂಷನ್ಗಳ ಮೇಲೆ ಐದರ್ ಏರ್ ಪೊಲ್ಯೂಷನ್ ಆರ್ ವಾಟರ್ ಪೊಲ್ಯೂಷನ್ ಅಂತಕ್ಕಂಥ ಟಾಪಿಕ್ ಮೇಲೆ ಒಂದು ಎಸ್ಸೆ ಇರುತ್ತೆ. ಸೊ ನಾವು ಈ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಒಂದು ಎಸ್ಸೆಯನ್ನು ರೆಡಿ ಇಟ್ಕೋಬೇಕು. ಸೊ ಇದು ಆದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ಮಾಸ್ ಮೀಡಿಯಾ. ಸೊ ಇದರ ಸ್ಕೋಪ್ ಸ್ವಲ್ಪ ಹೆಚ್ಚಿದೆ. ಯಾಕೆಂತಂದರೆ ಈಗ ಮಾಸ್ ಮೀಡಿಯಾನಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಸಬ್ ಟಾಪಿಕ್ಸ್ ಯಾವ್ಯಾವ ಬರ್ತವೆ ಅಂತಂದರೆ ಇಲ್ಲಿ ಇಂಟರ್ನೆಟ್ ಬರ್ಬೋದು, ಕಂಪ್ಯೂಟರ್ ಬರ್ಬೋದು, ಮೊಬೈಲ್ ಫೋನ್ಸ್ ಬರ್ಬೋದು ಮತ್ತು ನ್ಯೂಸ್ ಪೇಪರ್ಸ್ ಬರ್ಬೋದು. ಈ ಇಷ್ಟರಲ್ಲಿ ಒಂದು ಯಾವುದಾದ್ರೂ ಮಾಸ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಒಂದು ಎಸ್ಸೆ ಇರುತ್ತೆ. ಸೊ ಒಂದು ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ, ಇನ್ನೊಂದು ಮಾಸ್ ಮೀಡಿಯಾಗೆ ಸಂಬಂಧಪಟ್ಟಂತೆ, ಇನ್ನು ಥರ್ಡ್ ಏನು ವಿಷಯ ಇರುತ್ತೆ, 3ನೇ ವಿಷಯ ಅದು ಸೋಷಿಯಲ್ ಪ್ರಾಬ್ಲಮ್ಸ್ ಮೇಲಿರ್ಬೋದು, ಸೋಷಿಯಲ್ ವ್ಯಾಲ್ಯೂಸ್ಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಹೆಲ್ತ್ ಆ್ಯಂಡ್ ಸ್ಪೋರ್ಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಈಗ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಅಂತ ಎಸ್ಸೆ ಬಂದಿತ್ತು. ಅದ್ರ ಜೊತೆಗೆ ಈಗ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನಾವು 2-3 ಇಯರ್ಸ್ ಬ್ಯಾಕ್ ಚಂದ್ರಯಾನ 3 ಬಂತು. ಅದಕ್ಕಿಂತ ಮುಂಚೆ ಕೋವಿಡ್ ಪೆಂಡಮಿಕ್ಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಕೊರೋನಾ ವೈರಸ್ ಪೆಂಡಮಿಕ್ ಅಂತಕ್ಕಂಥ ಟಾಪಿಕ್ ಥರ್ಡ್ ಟಾಪಿಕ್ ಆಗಿ ಕೊಡ್ತಾಯಿದ್ರು. ಸೊ ಒಟ್ಟಿನಲ್ಲಿ ಒಂದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ನು ಮತ್ತು ಇನ್ನೊಂದು ಮಾಸ್ ಮೀಡಿಯಾ, ಮತ್ತೊಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಈ ಸೋಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು ಮತ್ತು ಹೆಲ್ತ್ ಆ್ಯಂಡ್ ಸ್ಪೋರ್ಟ್ಸ್ ಇಶ್ಯೂಗಳ ಮೇಲೆ ಒಂದು ಟಾಪಿಕ್ ಬರುತ್ತೆ. ಸೊ ಇಲ್ಲಿ 2 ಟಾಪಿಕ್ಗಳ ಮೇಲೆ ನಾವು ಫಿಕ್ಸ್ ಎಸ್ಸೆಗಳನ್ನು ರೆಡಿ ಇಟ್ಕೊಂಡ್ರೆ ನಮಗೆ ಅದರಲ್ಲಿ ಒಂದನ್ನು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ನು ಮತ್ತು ಮಾಸ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಈ 2 ಎಸ್ಸೆಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋದು ಒಂದು ಪರೀಕ್ಷಾ ದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಅಂಶ ಅಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇವಾಗ ನಾವು ಒಂದು ಎಸ್ಸೆಯನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ನೋಡೋದಾದರೆ, ಸೊ ಏರ್ ಪೊಲ್ಯೂಷನ್. ಹಾಗಾದರೆ ಈ ವಾಯು ಮಾಲಿನ್ಯ ಅಂತಕ್ಕಂತಹ ಟಾಪಿಕ್ ಮೇಲೆ ಒಂದು ಎಸ್ಸೆಯನ್ನು ಬರಿಬೇಕಾದ್ರೆ ಸೊ ಇಂಟ್ರೊಡಕ್ಷನ್ ಹೆಂಗಿರಬೇಕು ಅಂತಕ್ಕಂಥದ್ದು. ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು, ಫಸ್ಟ್ ಪೊಲ್ಯೂಷನ್ ಅಂದರೆ ಏನು ಅನ್ನೋದನ್ನು ಹೇಳಬೇಕು. ಅದು ಏನೇನು ಒಳಗೊಂಡಿರ್ತದೆ, ಅದರಲ್ಲಿ ಏರ್ ಪೊಲ್ಯೂಷನ್ ಹೇಗೆ ಆಗ್ತದೆ ಅಂತಕ್ಕಂಥದ್ದು, ಮತ್ತು ಇತ್ತೀಚೆಗೆ ಏರ್ ಪೊಲ್ಯೂಷನ್ನು ಎಷ್ಟರ ಮಟ್ಟಿಗೆ ಈ ನಮ್ಮ ಎಕಾಲಜಿ ಅಂದರೆ ಪರಿಸರದ ಮೇಲೆ ಪ್ರಭಾವವನ್ನು ಬೀರಿದೆ, ಇಷ್ಟು ಅಂಶಗಳನ್ನು ಇಟ್ಕೊಂಡು ನಾವು ಇಂಟ್ರೊಡಕ್ಷನ್ ಬರೀಬೇಕು. ಸೊ ನೋಡಿ, ದ ವರ್ಲ್ಡ್ ಅರೌಂಡ್ ಅಸ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟ್. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತ ಕರಿತೀವಿ. ಸೊ ಇದು ಈಸಿಯಾಗಿದೆ. ಈ ಪರಿಸರ ಅಂದರೆ ಏನು ಅನ್ನೋದನ್ನು ಸಾಮಾನ್ಯವಾಗಿ ನಾವು ಹೇಗೆ ಕನ್ನಡದಲ್ಲಿ ಹೇಳ್ತೇವೆ, ಅದೇ ರೀತಿಯಾಗಿ ಅದನ್ನು ಇಂಗ್ಲೀಷ್ನಲ್ಲಿ ಬರಿತೇವೆ. ದ ವರ್ಲ್ಡ್ ಅರೌಂಡ್ ಅಸ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟ್.
ಇಟ್ ಇನ್ಕ್ಲೂಡ್ಸ್ ಏರ್, ವಾಟರ್, ಲ್ಯಾಂಡ್, ಸಾಯಿಲ್, ಸನ್, ಮೂನ್, ಹ್ಯೂಮನ್ ಬೀಯಿಂಗ್ಸ್, ಆ್ಯನಿಮಲ್ಸ್, ಪ್ಲ್ಯಾಂಟ್ಸ್, ಎಕ್ಸೆಟ್ರಾ. ಇನ್ನು ಅದು ಏನನ್ನು ಒಳಗೊಂಡಿದೆ ನೋಡಿ, ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಬಹಳ ಮುಖ್ಯ. ಒಂದು ಪರಿಸರ ಎಂದರೇನು, ಅದು ಏನನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಅತ್ಯಂತ ಸುಲಭವಾಗಿ ನಾವು ಕನ್ನಡದಲ್ಲಿ ಪ್ರಬಂಧ ಬರೆಯುವಾಗ ಈ ಅಂಶಗಳನ್ನು ಬರಿತೀವಿ, ಅದೇ ಅಂಶಗಳನ್ನು ಇಂಗ್ಲೀಷ್ನಲ್ಲಿ ನಾವು ಬರೀಬೇಕಾಗುತ್ತೆ. ಸೊ ಇನ್ನು ಮುಂದೆ, ಅರ್ಲಿಯರ್ ದ ಏರ್ ದ್ಯಾಟ್ ವಿ ಬ್ರೀದ್ಡ್ ವಾಸ್ ಪ್ಯೂರ್ ಆ್ಯಂಡ್ ಫ್ರೆಶ್. ಮೊದಲೆಲ್ಲ ನಾವು ಉಸಿರಾಡ್ತಿದ್ದಂಥ ಗಾಳಿ ಸ್ವಚ್ಛವಾಗಿರ್ತಿತ್ತು ಮತ್ತು ಫ್ರೆಶ್ ಅಂತಂದರೆ ಶುದ್ಧವಾಗಿರ್ತಿತ್ತು ಅಂತಕ್ಕಂಥದ್ದು. ಸೊ ಇವಾಗ ಏನಾಗಿದೆ ಅಂತಕ್ಕಂಥದ್ದು, ಟುಡೇ ಡ್ಯೂ ಟು ರ್ಯಾಪಿಡ್ ಗ್ರೋತ್ ಇನ್ ಪಾಪ್ಯುಲೇಷನ್, ಇಂಡಸ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್, ಸ್ಮೋಕ್, ಡಸ್ಟ್ ಆ್ಯಂಡ್ ಹಾರ್ಮ್ಫುಲ್ ಗ್ಯಾಸಸ್ ಹ್ಯಾವ್ ಪೊಲ್ಯೂಟೆಡ್ ದ ಏರ್. ಸೊ ಇತ್ತೀಚೆಗೆ ಏನಾಗಿದೆ, ಜನಸಂಖ್ಯಾ ಹೆಚ್ಚಳದಿಂದ, ಕೈಗಾರಿಕೆಗಳ ಹೆಚ್ಚಳದಿಂದ, ವಾಹನಗಳ ಹೆಚ್ಚಳದಿಂದ ಈ ಗಾಳಿ ಏನಾಗಿದೆಪ್ಪ ಅಂತಂದ್ರೆ ದೂಷಿತವಾಗಿದೆ, ಮಲಿನಗೊಂಡಿದೆ ಅಂತಕ್ಕಂಥದ್ದು. ಸೊ ಏರ್ ಪೊಲ್ಯೂಷನ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ನವ ಡೇಸ್. ಸೊ ಇಷ್ಟು ಅಂಶಗಳು, ಪರಿಸರ ಅಂದರೆ ಏನು, ಅದು ಏನೇನು ಒಳಗೊಂಡದ, ಮೊದಲು ಗಾಳಿ ಹೇಗಿತ್ತು, ಹೀಗೆ ಗಾಳಿ ಯಾಕೆ ಮಲಿನ ಆಗಿದೆ ಅಂತಕ್ಕಂಥ ಅಂಶಗಳು ಇಡೀ ಎಸೆಯನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂತಹ ಒಂದು ಇಂಟ್ರೊಡಕ್ಷನ್ ಇಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಸೊ ಹೇಗಿರಬೇಕು ಅಂತಂದರೆ ಆ ಇಂಟ್ರೊಡಕ್ಷನಲ್ಲೇ ನಾವು ಮುಂದೆ ಏನೇನು ಬರೆದಿದ್ದೀವಿ ಅನ್ನೋದು ಗೊತ್ತಾಗಬೇಕು ಇವ್ಯಾಲ್ಯೂಯೇಟ್ರಿಗೆ. ಸೊ ಈಗ ಮುಂದೆ ನೋಡೋದಾದರೆ, ಇನ್ನು ಇಲ್ಲಿ ಮುಖ್ಯವಾಗಿ ಈ ಏರ್ ಪೊಲ್ಯೂಷನ್ ಎಸೆಗೆ ಬರ್ತಕ್ಕಂಥ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಬರ್ತಕ್ಕಂಥ ಸ್ಟೆಪ್ಸ್ಗಳನ್ನು ನಾವು ನೋಡೋದಾದರೆ, ಫಸ್ಟ್ ಕಾಜಿಸ್ಸು, ಆಮೇಲೆ ಎಫೆಕ್ಟ್ಸು, ಆಮೇಲೆ ರೆಮಿಡೀಸು. ಸೊ ಇಲ್ಲಿ ಕಾಜಿಸ್ ನೋಡೋದಾದರೆ, ಸ್ಮೋಕ್ ರಿಲೀಸ್ಡ್ ಫ್ರಾಮ್ ಫ್ಯಾಕ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್. ಸೊ ಕೈಗಾರಿಕೆಗಳಿಂದ ಮತ್ತು ಕಾರ್ಖಾನೆಗಳಿಂದ ಹೊರಸೂಸ್ತಕ್ಕಂತಹ ಹೊಗೆ. ಸೊ ಸೆಕೆಂಡ್ ಒನ್, ಸ್ಮೋಕ್ ಎಮಿಟೆಡ್ ಫ್ರಮ್ ಕಾರ್ಸ್, ಬಸ್ಸಸ್, ಟ್ರಕ್ಸ್ ಆ್ಯಂಡ್ ಮೋಟರ್ ಸೈಕಲ್ಸ್. ಈ ವಾಹನಗಳಿಂದ ಹೊರಸೂಸ್ತಕ್ಕಂತಹ ಹೊಗೆ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಾಯಿದೆ. ಸೊ ಥರ್ಡ್ ಪಾಯಿಂಟ್ ನೋಡೋದಾದರೆ, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್. ಈ ಇಂಧನಗಳನ್ನು ಉರಿಸೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಕೋಲ್, ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಉರಿಸೋದ್ರಿಂದ ಏನು ಹೊಗೆ ಹೊರಸೂಸ್ತದಲ್ಲ, ಅದರಿಂದ ಕೂಡ ಏನಾಗ್ತದಪ್ಪ ಅಂತಂದ್ರೆ ವಾಯು ಮಾಲಿನ್ಯ ಆಗ್ತದೆ. ಸೊ ಬರ್ನಿಂಗ್ ಆಫ್ ಗಾರ್ಬೇಜ್, ಪ್ಲಾಸ್ಟಿಕ್ ಆ್ಯಂಡ್ ಕ್ರಾಪ್ ರೆಸಿಡ್ಯೂಸ್ ಅಂತಂದರೆ ಈ ಕಸ ತ್ಯಾಜ್ಯವನ್ನು ಸುಡೋದ್ರಿಂದ, ಪ್ಲಾಸ್ಟಿಕ್ ಸುಡೋದ್ರಿಂದ, ಮತ್ತು ಈ ಕೃಷಿಯಲ್ಲಿ ಈಗ ನಾವು ನೋಡ್ತೀವಿ, ಈಗ ಕಬ್ಬು ಕಡಿದ ನಂತರ ಅಲ್ಲಿರ್ತಕ್ಕಂತಹ ವೇಸ್ಟ್ ಏನು ಕಸ ರವದಿ ಇರುತ್ತೆ ಅದನ್ನು ಸುಡ್ತಾರೆ ರೈತರು, ಅದರಿಂದ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಡಿಫಾರೆಸ್ಟೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ಸ್. ಸೊ ಈಗ ಕಾಡುಗಳ ನಾಶ, ಈಗ ಡ್ಯೂ ಟು ಅರ್ಬನೈಜೇಷನ್, ಈಗ ನಗರೀಕರಣದ ಪರಿಣಾಮವಾಗಿ ಮತ್ತು ಇಂಡಸ್ಟ್ರಿಯಲೈಜೇಷನ್ ಪರಿಣಾಮವಾಗಿ ಕಾಡುಗಳು ಕಡಿಮೆ ಆಗ್ತಾಯಿವೆ. ಸೊ ಡಿಫಾರೆಸ್ಟೇಷನ್ ಆಗ್ತಾಯಿದೆ. ಸೊ ಹೀಗಾಗಿ ಅದು ಕೂಡ ವಾಯು ಮಾಲಿನ್ಯಕ್ಕೆ ಒಂದು ಕಾರಣ ಆಗ್ತದೆ. ಸೊ ನೆಕ್ಸ್ಟ್, ಡಸ್ಟ್ ಫ್ರಾಮ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೈನಿಂಗ್ ಆ್ಯಕ್ಟಿವಿಟೀಸ್. ಸೊ ಈಗ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣ ಮತ್ತು ಗಣಿಗಾರಿಕೆಯಿಂದ ಕೂಡ ಬರ್ತಕ್ಕಂಥ ಧೂಳು ವಾಯು ಮಾಲಿನ್ಯಕ್ಕೆ ಒಂದು ಕಾರಣ ಆಗ್ತಾಯಿದೆ. ಸೊ ಪಾಪ್ಯುಲೇಷನ್ ಗ್ರೋತ್ ಆ್ಯಂಡ್ ಇನ್ಕ್ರೀಸ್ಡ್ ಎನರ್ಜಿ ಕನ್ಸಂಪ್ಷನ್. ಸೊ ಈಗ ಜನಸಂಖ್ಯಾ ಹೆಚ್ಚಳದ ಪರಿಣಾಮವಾಗಿ ಈ ಏನು ಎನರ್ಜಿ ಕನ್ಸಂಪ್ಷನ್ ಅದು ಕೂಡ ಏನಾಗಿದೆಪ್ಪ ಅಂತಂದ್ರೆ ಹೆಚ್ಚಾಗಿರೋದ್ರಿಂದ ಅದು ಕೂಡ ಇಂಡೈರೆಕ್ಟಾಗಿ ಈ ಏರ್ ಪೊಲ್ಯೂಷನ್ಗೆ ಕಾಸ್ ಆಗ್ತದೆ. ಇನ್ನು ಫಾರೆಸ್ಟ್ ಫೈರ್ಸ್, ಕಾಡ್ಗಿಚ್ಚು, ಅರಣ್ಯಗಳಿಗೆ ಬೆಂಕಿ ಹತ್ತಿದಾಗ ಅಲ್ಲಿ ಹೊರಬರ್ತಕ್ಕಂಥ ಹೊಗೆ, ಆಮೇಲೆ ವಾಲ್ಕ್ಯಾನಿಕ್ ಎರಪ್ಷನ್ಸ್. ಸೊ ಈ ಜ್ವಾಲಾಮುಖಿಗಳಿಂದ ಉಂಟಾಗತಕ್ಕಂತಹ ಹೊಗೆ, ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದರೆ ಈ ಏರ್ ಪೊಲ್ಯೂಷನ್ಗೆ ಕಾಸ್ ಆಗ್ತವೆ. ಸಾಮಾನ್ಯವಾಗಿ 2, 4, 6, 8, 9 ಪಾಯಿಂಟ್ಸ್ಗಳು ಇಲ್ಲಿ ನಾವು ಬರೀಬೇಕಾಗ್ತದೆ. ಸೊ ಇದಿಷ್ಟು ಕಾಸಸ್ ಫಾರ್ ಏರ್ ಪೊಲ್ಯೂಷನ್. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ಸೊ ಈ ವಾಯು ಮಾಲಿನ್ಯದ ಪರಿಣಾಮಗಳನ್ನು ನಾವು ನೋಡೋದಾದರೆ, ಸೊ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಬರೆಯುವಾಗ ಏನು ಪರಿಣಾಮಗಳಿರ್ತವೆ ಅದನ್ನು ಇಂಗ್ಲೀಷ್ನಲ್ಲಿ ಬರೀಬೇಕಾಗ್ತದೆ. ಸೊ ಕಾಸಸ್, ಏರ್ ಪೊಲ್ಯೂಷನ್ ಕಾಸಸ್ ರೆಸ್ಪಿರೇಟರಿ ಡಿಸೀಸಸ್ ಸಚ್ ಆ್ಯಸ್ ಅಸ್ತಮಾ ಆ್ಯಂಡ್ ಲಂಗ್ ಇನ್ಫೆಕ್ಷನ್ಸ್. ಸೊ ಈ ವಾಯು ಮಾಲಿನ್ಯದಿಂದ ಮುಖ್ಯವಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ರೋಗಗಳು, ಅಸ್ತಮಾ ಆಗಿರ್ಬೋದು ಅಥವಾ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತಹ ರೋಗಗಳು ಉಂಟಾಗ್ತವೆ. ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್ ಆ್ಯಂಡ್ ಲಂಗ್ ಕ್ಯಾನ್ಸರ್. ಸೊ ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗಗಳು, ಆಮೇಲೆ ಈ ಶ್ವಾಸಕೋಶ ಕ್ಯಾನ್ಸರ್ಗಳು ಕೂಡ ವಾಯು ಮಾಲಿನ್ಯದಿಂದ ಉಂಟಾಗ್ತವೆ. ಸೊ ಥರ್ಡ್ ಪಾಯಿಂಟ್ ನೋಡೋದಾದರೆ, ಇರಿಟೇಟ್ಸ್ ದ ಐಸ್, ನೋಸ್ ಆ್ಯಂಡ್ ಥ್ರೋಟ್. ಸೊ ಈಗ ಗಣಿಗಾರಿಕೆ ಇರ್ತಕ್ಕಂಥ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಕಣ್ಣಿನಲ್ಲಿ ಧೂಳು ಹೋಗೋದು, ಮೂಗಿನಲ್ಲಿ ಧೂಳು ಹೋಗೋದು, ಗಂಟಲು ಕಟ್ಟೋದು. ಸೊ ಈ ರೀತಿಯಾದಂಥ ಎಫೆಕ್ಟ್ಸು ಕೂಡ ಏರ್ ಪೊಲ್ಯೂಷನ್ನಿಂದ ಆಗ್ತವೆ.
ಸೊ ಕಾಂಟ್ರಿಬ್ಯೂಟ್ಸ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಸೊ ಈ ಜಾಗತಿಕ ತಾಪಮಾನದ ಹೆಚ್ಚಳ ಮತ್ತು ಹವಾಮಾನದ ಬದಲಾವಣೆಯ ಮೇಲೆಯೂ ಕೂಡ ಈ ವಾಯುಮಾಲಿನ್ಯ ಪರಿಣಾಮವನ್ನು ಬೀರ್ತದೆ. ಕಾಸಸ್ ಅಸಿಡ್ ರೇನ್ ಉಂಟಾಗಲಿಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಹಾರ್ಮ್ಸ್ ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ಬಯೋಡೈವರ್ಸಿಟಿ, ಈ ಪ್ರಾಣಿಗಳಿಗೆ, ಸಸ್ಯಗಳಿಗೆ ಮತ್ತು ಈ ಜೀವ ವೈವಿಧ್ಯದ ಮೇಲೆ ಕೂಡ ಈ ವಾಯುಮಾಲಿನ್ಯ ಪರಿಣಾಮವನ್ನು ಬೀರುತ್ತದೆ. ಸೊ ಡಿಸ್ಟರ್ಬ್ಸ್ ದ ಎಕಾಲಜಿಕಲ್ ಬ್ಯಾಲೆನ್ಸ್, ಪರಿಸರ ಸಮತೋಲನವನ್ನು ಹಾಳು ಮಾಡ್ತದೆ, ಪರಿಸರ ಸಮತೋಲನವನ್ನು ಕೆಡಿಸ್ತದೆ. ಸೊ ಇಷ್ಟು ಪಾಯಿಂಟ್ಸ್ಗಳು ಎಫೆಕ್ಟ್ಸ್ನಲ್ಲಿ ನಾವು ಬರೆದರೆ, ಇನ್ನು ಕೊನೆಗೆ ಬರ್ತಕ್ಕಂಥ ಸ್ಟೆಪ್ ಯಾವುದಪ್ಪ ಅಂತಂದ್ರೆ ರೆಮಿಡೀಸ್ ಫಾರ್ ಏರ್ ಪೊಲ್ಯೂಷನ್. ಸೊ ಈ ವಾಯುಮಾಲಿನ್ಯವನ್ನು ತಡೆಗಟ್ಟಲು ಇರತಕ್ಕಂತಹ ಪರಿಹಾರೋಪಾಯಗಳು, ನಿವಾರಣೋಪಾಯಗಳು ಯಾವುವು ಅನ್ನೋದನ್ನು ನಾವು ನೋಡೋದಾದರೆ, ಪ್ಲ್ಯಾಂಟ್ ಮೋರ್ ಟ್ರೀಸ್ ಆ್ಯಂಡ್ ಪ್ರೊಟೆಕ್ಟ್ ಫಾರೆಸ್ಟ್ಸ್, ಹೆಚ್ಚು ಗಿಡಗಳನ್ನು ನೆಡೋದು ಮತ್ತು ಅರಣ್ಯಗಳ ಸಂರಕ್ಷಣೆ. ಸೊ ಎರಡನೇದಾಗಿ ಪ್ರಮೋಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸೊ ನಾವು ಈಗ ಇಂಡಿವಿಜುವಲ್ ಆಗಿ ವೆಹಿಕಲ್ಸ್ಗಳನ್ನು, ಬೈಕ್ಗಳನ್ನು, ಕಾರ್ಗಳನ್ನು ಉಪಯೋಗಿಸಿದ್ರೆ ಅವು ಹೆಚ್ಚು ಹೊಗೆ ಹೊರಬಿಡೋದ್ರಿಂದ ವಾಯುಮಾಲಿನ್ಯ ಉಂಟಾಗ್ತದೆ. ಅದರ ಬದಲಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸಾರ್ವಜನಿಕ ಸಾರಿಗೆಗಳನ್ನು ಆದ್ಯತೆ ಕೊಡಬೇಕು. ಸೊ ಪ್ರಮೋಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ವಾಕ್, ಸೊ ನಡೆಯೋದು, ಸೈಕಲ್ಸ್ಗಳನ್ನು ಬಳಸೋದು, ಅವಶ್ಯಕತೆ ಇದ್ದಲ್ಲಿ ಅವುಗಳನ್ನು ಬಳಸ್ತಕ್ಕಂಥದ್ದು. ಸೊ ಇನ್ ಥರ್ಡ್ ಒನ್, ಯೂಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಇಕೋ ಫ್ರೆಂಡ್ಲಿ ಟ್ರಾನ್ಸ್ಪೋರ್ಟ್. ಸೊ ಇವಾಗ ವಿದ್ಯುತ್ ಚಾಲಿತ ಮೋಟರ್ ಸೈಕಲ್ಗಳು ಬಂದಿದ್ದಾವೆ, ಅವುಗಳ ಬಳಕೆ ಮತ್ತು ಪರಿಸರ ಸ್ನೇಹಿ ಸಾರಿಗೆ ಸಾಧನಗಳನ್ನು ನಾವು ಬಳಸೋದು. ಇನ್ನು ರೆಡ್ಯೂಸ್ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಸೊ ಈ ಪೆಟ್ರೋಲ್, ಡೀಸೆಲ್ ಮತ್ತು ಇಂಥವುಗಳ ಬಳಕೆಯನ್ನು ಏನು ಮಾಡೋದಪ್ಪ ಅಂತಂದರೆ ಕಡಿಮೆ ಮಾಡೋದು. ಇನ್ನು ಸ್ವಿಚ್ ರಿನ್ಯೂವೇಬಲ್ ಎನರ್ಜಿ ಸಚ್ ಆಸ್ ಸೋಲಾರ್ ಮತ್ತು ವಿಂಡ್. ಅಂತಂದರೆ ಈಗ ಮುಗಿದು ಹೋಗುವ ಸಂಪನ್ಮೂಲಗಳು ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಬರ್ತವೆ. ಸೊ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದ ಸಂಪನ್ಮೂಲಗಳು, ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಪವರ್ ಆಗಿರ್ಬೋದು, ಇವುಗಳನ್ನು ನಾವು ರಿನ್ಯೂ ಮಾಡ್ಬೋದು. ಸೊ ಅವುಗಳ ಬಳಕೆಗೆ ಆದ್ಯತೆ ಕೊಡೋದು. ಇನ್ನು ಲಾಸ್ಟ್ ಒನ್ನು, ಅವಾಯ್ಡ್ ಬರ್ನಿಂಗ್ ಗಾರ್ಬೇಜ್, ಪ್ಲಾಸ್ಟಿಕ್ ಆ್ಯಂಡ್ ಕ್ರಾಪ್ ರೆಸಿಡ್ಯೂಸ್. ಸೊ ಈ ತ್ಯಾಜ್ಯವನ್ನು ಸುಡೋದಾಗಲಿ, ಪ್ಲಾಸ್ಟಿಕ್ಗಳನ್ನು ಸುಡೋದಾಗಲಿ ಅಥವಾ ಕೃಷಿ ತ್ಯಾಜ್ಯಗಳನ್ನು ಸುಡೋದಾಗಲಿ, ಇವುಗಳನ್ನೆಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ಅವಾಯ್ಡ್ ಮಾಡಬೇಕು. ಸೊ ಡಿಯರ್ ಸ್ಟೂಡೆಂಟ್ಸ್, ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಕಾಸಸ್ಸು, ಎಫೆಕ್ಟ್ಸು ಮತ್ತು ರೆಮಿಡೀಸ್ಗೆ ಸಂಬಂಧಪಟ್ಟಂತೆ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಬರೆದ್ರೆ ಇಟ್ ಈಸ್ ಮೋರ್ ದ್ಯಾನ್ ಇನಫ್. ಸೊ ಇದು ಒಂದು ಫುಲ್ ಪೇಜ್ ಆಗಿ ಮತ್ತೆ ನೆಕ್ಸ್ಟ್ ಹೋಗುತ್ತೆ. ಸೊ ಇದಕ್ಕೆ 4 ಅಂಕಗಳು ಸಿಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಸೊ ಇನ್ನು ಕೊನೆಗೆ ಬರ್ತಕ್ಕಂಥದ್ದು ಕನ್ಕ್ಲೂಷನ್. ಸೊ ಈ ಕನ್ಕ್ಲೂಷನ್ನಲ್ಲಿ ಇಡೀ ಎಸ್ಸೇನಲ್ಲಿ ನಾವು ಏನು ಎಕ್ಸ್ಪ್ರೆಸ್ ಮಾಡಿರ್ತೀವಿ ಆ ಎಲ್ಲ ಪಾಯಿಂಟ್ಸ್ಗಳು ಇಲ್ಲಿ ಸಮರೈಸ್ ಆಗಬೇಕು. ಸೊ ನೋಡಿ, ಈಗ ಏರ್ ಪೊಲ್ಯೂಷನ್ ಈಸ್ ಅ ಸೀರಿಯಸ್ ಗ್ಲೋಬಲ್ ಪ್ರಾಬ್ಲಮ್ ದ್ಯಾಟ್ ಥ್ರೆಟನ್ಸ್ ಹ್ಯೂಮನ್ ಹೆಲ್ತ್, ವೈಲ್ಡ್ ಲೈಫ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ನೋಡಿ, ಈಗ ಈ ಏರ್ ಪೊಲ್ಯೂಷನ್ನಿಂದ ಒಂದು ಯಾವ ರೀತಿಯಾಗಿ ಒಂದು ಜಾಗತಿಕ ಸಮಸ್ಯೆಯಾಗಿ ಅದು ಮಾನವನ ಆರೋಗ್ಯ, ಪ್ರಾಣಿ ಸಂಪತ್ತು ಮತ್ತು ಪರಿಸರದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದು. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ರೆಡ್ಯೂಸ್ ಪೊಲ್ಯೂಷನ್ ಬೈ ಪ್ಲಾಂಟಿಂಗ್ ಮೋರ್ ಟ್ರೀಸ್. ಸೊ ಇವಾಗ ನಮ್ಮ ಕರ್ತವ್ಯ ಏನು, ಈ ಒಂದು ವಾಯುಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ನಮ್ಮ ಕರ್ತವ್ಯ ಏನು? ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಟು ರೆಡ್ಯೂಸ್ ಪೊಲ್ಯೂಷನ್. ಹೇಗೆ? ಬೈ ಪ್ಲಾಂಟಿಂಗ್ ಮೋರ್ ಟ್ರೀಸ್, ಹೆಚ್ಚು ಗಿಡಗಳನ್ನು ನೆಡೋದರಿಂದ. ಬೈ ಪ್ರಮೋಟಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಸಾರ್ವಜನಿಕ ಸಾರಿಗೆಯನ್ನು ಉತ್ತೇಜಿಸುವುದರಿಂದ. ಅವಾಯ್ಡಿಂಗ್ ಬರ್ನಿಂಗ್ ಆಫ್ ವೇಸ್ಟ್, ಈ ವೇಸ್ಟ್ಗಳ ತ್ಯಾಜ್ಯವನ್ನು ಸುಡೋದನ್ನು ತಡೆಯೋದರಿಂದ. ಫಾಲೋವಿಂಗ್ ಇಕೋ ಫ್ರೆಂಡ್ಲಿ ಪ್ರಾಕ್ಟೀಸಸ್, ಪರಿಸರ ಸ್ನೇಹಿ ಆಚರಣೆಗಳನ್ನು ಉತ್ತೇಜಿಸುವುದರ ಮೂಲಕವಾಗಿ ನಾವು ಈ ವಾಯುಮಾಲಿನ್ಯವನ್ನು ತಡೆಗಟ್ಟಬಹುದು. ಇಫ್ ಎವ್ರಿ ಒನ್ ವರ್ಕ್ಸ್ ಟುಗೆದರ್. ಸೊ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದರೆ ವಿ ಕ್ಯಾನ್ ಎನ್ಶ್ಯೂರ್ ಕ್ಲೀನ್ ಏರ್, ನಾವು ಒಂದು ಸ್ವಚ್ಛಂದವಾಗಿರ್ತಕ್ಕಂಥ ಗಾಳಿಯನ್ನು ಪಡಿಬೋದು. ಆ್ಯಂಡ್ ಅ ಹೆಲ್ದಿ ಎನ್ವೈರನ್ಮೆಂಟ್ ಆ್ಯಂಡ್ ಅ ಬೆಟರ್ ಫ್ಯೂಚರ್, ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರ ಮತ್ತೊಂದು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಅಂತಕ್ಕಂಥದ್ದು ಇಷ್ಟು ನಾವು ಕನ್ಕ್ಲೂಷನನ್ನು ಬರೆದ್ರೆ. ಲಾಸ್ಟ್ ಒಂದು ಕೊಟೇಶನ್, ಲೆಸ್ ಪೊಲ್ಯೂಷನ್ ಬೆಸ್ಟ್ ಸೊಲ್ಯೂಷನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಪಾಯಿಂಟ್ಸ್ಗಳನ್ನು ಕವರ್ ಮಾಡಿ ನಾವು ಒಂದು ಏರ್ ಪೊಲ್ಯೂಷನ್ ಎಸೆ ಇದು ಜಸ್ಟ್ ಒಂದು ಎಕ್ಸಾಂಪಲ್. ಸೊ ಇದೇ ರೀತಿಯಾಗಿ ಮಾಸ್ ಮೀಡಿಯಾಗೆ ಸಂಬಂಧಪಟ್ಟಂತೆ, ಆಮೇಲೆ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸು, ಸೋಷಿಯಲ್ ಲೆವೆಲ್ಸು, ಸೋಷಿಯಲ್ ವ್ಯಾಲ್ಯೂಸ್ಗಳಿಗೆ ಸಂಬಂಧಪಟ್ಟದಕ್ಕೆ ಕೂಡ ನಾವು ಎಸೆಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಒಂದು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಮತ್ತು ನಮ್ಮ ಒಂದು ಲ್ಯಾಂಗ್ವೇಜ್ ಭಾಷಾ ಕಲಿಕೆಯಲ್ಲಿಯೂ ಕೂಡ ಈ ಪ್ರಬಂಧಗಳು ನಮ್ಮನ್ನು ಉತ್ತಮಪಡಿಸ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ಸೆಷನ್ನಲ್ಲಿ ಮತ್ತೆ ಕಾಂಪೋಸಿಷನ್ಗೆ ಸಂಬಂಧಪಟ್ಟಂಥ ಟಾಪಿಕ್ಸ್ಗಳ ಮೇಲೆ ವಿಡಿಯೋ ಮಾಡ್ತೀವಿ. ಸೊ ಫಾರ್ ಮೋರ್ ನೋಟಿಫಿಕೇಷನ್ಸ್
ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.